ನಮಸ್ಕಾರ. ಇದು ವಿಷ್ಣು ಸಹಸ್ರನಾಮದ 54ನೇ ಶ್ಲೋಕ. ಈ ಶ್ಲೋಕದಲ್ಲಿ ಭಗವಂತನನ್ನು ಚಂದ್ರನಿಗೆ ಹೋಲಿಸಲಾಗಿದೆ ಮತ್ತು ಸತ್ಯಕ್ಕೆ ಕಟ್ಟುಬಿದ್ದ ಶ್ರೀರಾಮನ ಅದ್ಭುತ ಗುಣಗಳನ್ನು ವರ್ಣಿಸಲಾಗಿದೆ. ಈ ಶ್ಲೋಕದಲ್ಲಿ 10 ಸುಂದರ ನಾಮಗಳಿವೆ. ನಾಮ 505ರಿಂದ 514ರವರೆಗೆ. ವಿಷ್ಣು ಸಹಸ್ರನಾಮ ಶ್ಲೋಕ 54. ಸೋಮಪೋ ಮೃತಪ ಸೋಮ ಪುರುಜಿತ್ ಪುರುಸತ್ತಮಃ ವಿನಯೋಜಯ ಸತ್ಯಸಂಧೋ ದಾಚಾರ್ಯ ಸಾತ್ವತಾಂ ಪತಿ. ಪದಗಳ ಅರ್ಥ: ಸೋಮಪಃ, ಯಜ್ಞ ಯಾಗಾದಿಗಳಲ್ಲಿ ದೇವತೆಗಳ ರೂಪದಲ್ಲಿ ಭಕ್ತರು ಅರ್ಪಿಸುವ ಸೋಮರಸವನ್ನು ಸ್ವೀಕರಿಸುವವನು. ಅಮೃತಪಃ, ಅಮೃತ ಸಾವಿಲ್ಲದ ಅಪ ಕುಡಿಯುವವನು. ಸಮುದ್ರ ಮಥನವಾದಾಗ ದೇವತೆಗಳಿಗೆ ಅಮೃತವನ್ನು ಹಂಚು ತಾನು ಕುಡಿದವನು, ಅಥವಾ ಭಕ್ತರು ಪ್ರೀತಿಯಿಂದ ಕೊಡುವ ಭಕ್ತಿ ಎಂಬ ಅಮೃತವನ್ನು ಸವಿಯುವವನು. ಸೋಮಃ, ಚಂದ್ರ, ಭಕ್ತರ ಮನಸ್ಸಿಗೆ ಚಂದ್ರನಂತೆ ತಂಪಾದ ಮತ್ತು ಆಹ್ಲಾದಕರವಾದ ಶಾಂತಿಯನ್ನು ನೀಡುವವನು. ಪುರಜಿತ್, ಪುರು ಅನೇಕ, ಜಿತ್ ಗೆಲ್ಲುವವನು. ತನ್ನ ಏಕಾಗ್ರತೆ ಮತ್ತು ಶಕ್ತಿಯಿಂದ ಅನೇಕ ಶತ್ರುಗಳನ್ನು ಗೆಲ್ಲುವವನು. ಪುರುಸತ್ತಮಃ, ಇಡೀ ಜಗತ್ತಿನಲ್ಲಿರುವ ಎಲ್ಲರಿಗಿಂತಲೂ ಅತ್ಯಂತ ಶ್ರೇಷ್ಠನಾದವನು. ವಿನಯ, ಜಗತ್ತಿನ ನಿಯಮಗಳನ್ನು ಮೀರಿದ ದುಷ್ಟರನ್ನು ಅಹಂಕಾರಿಗಳನ್ನು ಶಿಕ್ಷಿಸಿ ಅವರನ್ನು ಸರಿದಾರಿಗೆ ತರುವವನು. ಜಯ, ಸರ್ವಕಾಲದಲ್ಲೂ ಸರ್ವತ್ರ ಜಯಶಾಲಿಯಾಗಿರುವವನು. ಇವನಿಗೆ ಸೋಲೆಂಬುದೇ ಇಲ್ಲ. ಸತ್ಯಸಂಧ, ಸತ್ಯ, ನಿಜ, ಸಂಧ, ಕಟ್ಟುಬಿದ್ದವನು. ತಾನು ಕೊಟ್ಟ ಮಾತಿಗೆ ಎಂದಿಗೂ ತಪ್ಪದ ಸಾಕ್ಷಾತ್ ಶ್ರೀರಾಮಚಂದ್ರ. ದಾಶಾರ್ಯ, ದಾಶಾರ್ಯ ಎಂಬ ವಂಶದಲ್ಲಿ ಕೃಷ್ಣನಾಗಿ ಹುಟ್ಟಿದವನು ಅಥವಾ ಭಕ್ತರ ಪೂಜೆ ಕಾಣಿಕೆಗಳನ್ನು ಸ್ವೀಕರಿಸಲು ಅರ್ಹನಾದವನು. ಸಾತ್ವತಾಂಪತಿ, ಸಾತ್ವತ ಎಂದರೆ ಯಾದವರು ಅಥವಾ ಸಾತ್ವಿಕ ಗುಣಗಳುಳ್ಳ ಭಕ್ತರು. ಅಂತಹ ಶುದ್ಧ ಮನಸ್ಸಿನ ಭಕ್ತರಿಗೆಲ್ಲ ಇವನೇ ಒಡೆಯ. ಶ್ಲೋಕದ ಭಾವಾರ್ಥ: ಯಜ್ಞದಲ್ಲಿ ಅರ್ಪಿಸುವ ಸೋಮರಸವನ್ನು ಸ್ವೀಕರಿಸುವವನು, ಅಮೃತವನ್ನು ಪಾನ ಮಾಡುವವನು, ಚಂದ್ರನಂತೆ ತಂಪಾದ ಮತ್ತು ಆಹ್ಲಾದಕರವಾದ ಕಾಂತಿಯುಳ್ಳವನು, ಅನೇಕ ಶತ್ರುಗಳನ್ನು ಏಕಾಂಗಿಯಾಗಿ ಕೊಲ್ಲುವವನು, ಎಲ್ಲರಿಗಿಂತಲೂ ಶ್ರೇಷ್ಠನಾದವನು, ದುಷ್ಟರನ್ನು ಶಿಕ್ಷಿಸಿ ದಾರಿಗೆ ತರುವವನು, ಸದಾ ಜಯಶಾಲಿಯಾದವನು, ಕೊಟ್ಟ ಮಾತಿಗೆ ಎಂದಿಗೂ ತಪ್ಪದವನು, ಭಕ್ತರ ಪೂಜೆಗಳನ್ನು ಸ್ವೀಕರಿಸಲು ಯೋಗ್ಯನಾದವನು ಮತ್ತು ಸಾತ್ವಿಕರಿಗೆ ಒಡೆಯನಾದವನು ಆ ಭಗವಂತ. ಧನ್ಯವಾದಗಳು.